ನಮಸ್ಕಾರ ಸ್ನೇಹಿತರೆ, ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ಬೆಳಿಗ್ಗೆ ಅರ್ಧ ಕಟ್ ಮಾಡಿದಂಥ ಹಲಸಿನ ಹಣ್ಣಿತ್ತು. ಇವಾಗ ಅದನ್ನ ಕಟ್ ಮಾಡೋಣ ಅಂಥೇಳಿ ಕಟ್ ಮಾಡ್ತಾ ಇದ್ದೀನಿ. ತುಂಬ ರುಚಿಯಾಗಿದೆ ತಿನ್ನೋದಕ್ಕೆ. ಅಮ್ಮ ಇವಾಗ ಇದರಿಂದ ದೋಸೆ ಕೂಡ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಕಟ್ ಮಾಡೋಣ ಅಂಥೇಳಿ ಬಂದೆ. ಇವತ್ತಿನ ವ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ. ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ, ಸಪೋರ್ಟ್ ಮಾಡೋದ್ರಿಂದ ನನಗೆ ಇನ್ನೂ ಒಳ್ಳೊಳ್ಳೆ ವಿಡಿಯೋ ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಅಮ್ಮ ಬೆಳಿಗ್ಗೆ ತಿಂಡಿಗೆ ಹಲಸಿನ ಹಣ್ಣಿನ ದೋಸೆ ಮಾಡಿದರು. ಹಲಸಿನ ಹಣ್ಣು ಸಿಹಿ ಇರೋದ್ರಿಂದ ಜಾಸ್ತಿ ಬೆಲ್ಲ ಏನು ಹಾಕಿ ಮಾಡಿರಲಿಲ್ಲ. ತುಂಬಾ ಚೆನ್ನಾಗಾಗಿತ್ತು. ಇದನ್ನು ನೋಡಿ ಯಾರ ಬಾಯಲ್ಲೆಲ್ಲ ನೀರು ಬಂತು ಅಂಥೇಳಿ ಕಮೆಂಟಲ್ಲಿ ತಿಳಿಸಿ ಆಯಿತಾ. ಮಾವಿನ ಹಣ್ಣಿನ ಹಪ್ಪಳ ಒಳ್ಳೆ ರುಚಿಯಾಗಿರುತ್ತೆ ಮಾತ್ರ. ಮಾವಿನ ಹಣ್ಣಿನ ಹಪ್ಪಳ ದೋಸೆಗೆ ಇದು. ಮನೆಗೆ ಸುಮಾರು ಜನ ಬಂದಿದ್ರು. ಅವರಿಗೆಲ್ಲ ತಿನ್ನೋದಕ್ಕೆ ಕೊಡೋದಕ್ಕೆ ಅಂತೇಳಿ ಮತ್ತೊಂದು ಹಲಸಿನ ಹಣ್ಣನ್ನು ಇವಾಗ ಇಲ್ಲಿ ಕಟ್ ಮಾಡಿದ್ದಾಯಿತು. ಪರಮೇಶ್ವರ ಇಲ್ಲಿ ಹಲಸಿನ ಹಣ್ಣನ್ನು ಕಟ್ ಮಾಡ್ತಾ ಇದ್ದಾನೆ. ಹಾಗೆ ಇವತ್ತು ಲಾಸ್ಟ್ ಈ ವರ್ಷದ ಕೊನೆಯ ಹಲಸಿನಕಾಯಿ ಚಿಪ್ಸ್ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಬೊಕ್ಕೆ ಹಲಸಿನಕಾಯಿಂದೆ ಮಾಡ್ತಾಯಿದ್ದೀವಿ. ತುಂಬ ಕೊಯ್ಕೊಂಡು ಬಂದಿದ್ದಿತ್ತು, ಅದಕ್ಕೋಸ್ಕರ. ಹಾಗೆ ಒಲೆ ಬೆಂಕಿ ಒಟ್ಕೊಳ್ಳೋಣ ಅಂಥೇಳಿ ಕಟ್ಟಿಗೆ ತೊಗೊಂಡು ಬಂದ್ಕೊಂಡೆ. ಒಲೆ ಬೆಂಕಿಯಲ್ಲಿ ಕರಿಯೋದಕ್ಕೇ ಚೆನ್ನಾಗಿರುತ್ತೆ. ಒಲೆ ಬೆಂಕಿ ಉಟ್ಕೊಂಡ್ಬಿಟ್ಟು ಚಿಪ್ಸ್ ಎಲ್ಲ ಕರೆದ್ರೆ ಆ ರುಚಿನೇ ಒಂಥರ ಬೇರೆ, ಮತ್ತು ಆ ಮಜನೇ ಬೇರೆ. ಹಳ್ಳಿ ವಾತಾವರಣದಲ್ಲಿ ಗ್ಯಾಸಲ್ಲಿ ಕರಿಯೋದಕ್ಕಿಂತ ಒಲೆ ಬೆಂಕಿಯಲ್ಲಿ ಕರಿಯೋದೇ ಒಂಥರ ಖುಷಿ ಕೊಡುತ್ತೆ. ಅದಕ್ಕೆ ಒಲೆ ಬೆಂಕಿನೇ ಒಡ್ತೀನಿ ಅಂತಂದೆ. ಅಮ್ಮ ಗ್ಯಾಸ್ ಮೇಲೆ ಬೇಕಾದ್ರೆ ಕರಿ ಅಂತ ಹೇಳ್ತಾ ಇದ್ರು. ಇವತ್ತು ಈಗ ತುಂಬ ಸೆಕೆ ಆಗ್ತಾಯಿದೆ. ಬಹುಶಃ ಮಳೆ ಬರುತ್ತೆ ಅಂತ ಅನಿಸುತ್ತೆ. ಇಷ್ಟು ಸೆಕೆ ಆಗ್ತಿರೋದು ನೋಡಿದ್ರೆ ಮಳೆ ಬಂದೇ ಬರುತ್ತೆ ಇರಬೇಕು. ನಿನ್ನೆ ಮೊನ್ನೆ ಎಲ್ಲ ಚೆನ್ನಾಗಿ ಮಳೆಗೆ ಸುರಿಯಿತು. ನನಗೆ ಊರಿಗೆ ಬಂದಾಗ ಒಲೆ ಬೆಂಕಿ ಉರಿಸೋದು, ಹಾಗೆಯೇ ಒರಳುಕಲ್ಲಲ್ಲಿ ರುಬ್ಬೋದು, ಇವೆಲ್ಲ ತುಂಬ ಇಷ್ಟದ ಕೆಲಸ ಮಾತ್ರ. ಒಂಥರ ಚಿಕ್ಕವರಿರುವಾಗ ಮಾಡಿದಂಥ ಹಳೆ ನೆನಪುಗಳು. ಜಿಗಲಿ ಒಳಗೆ ವಾಕಿಂಗ್ ಮಾಡ್ಕೊಳ್ಳೋದಿಲ್ಲ. ಸುಮಾರು ಜನ ಸಂಗತ ಪ್ರೀತಿ ಮಾಡ್ಕೊಂಡು ಮದುವೆ ಕೊಡ್ತಾ ಆ ಮದುವೆ ಮಾಡ್ಕೊಂಡು ಒಬ್ಬೊಬ್ಬೊಂದು ಅಡುಗೆ ಮಾಡಕ್ ಗೊತ್ತಿಲ್ಲ. ಒಂದು ಗಂಡ ಮದುವೆ ಅಂತಂದ್ರೆ ಒಂದು ಇದು ಮಾಡೋದು ಗೊತ್ತಿಲ್ಲ. ಬರೀ ತಗೊಂಡು ಮದುವೆ ಹಾಕೊಂಡು ಎಂತ ಬರ್ತಾ ಇದು ಮದುವೆ ಹಾಕೊಂಡು ಆಗೋದ್ರೆ ಅಂತ ಇದು ಅಲ್ಲ. ಈಗ ಹೋಗುದು ಅವನು ಚಾ ಮಾಡ್ಕೊಂಡು ಅವನಿಗೆ ಆಹಾರ ಅವನು PUC ಸೆಕೆಂಡ್ ಇಯರ್ನಿಂದ ಈಗ 30 ವರ್ಷ 15-16 ವರ್ಷ ಅಥವಾ ಯಾರು ಒಳ್ಳೇದು. ಹೌದಾ? ನೀವು ಹೇಳೋದು ಒಂಚೂರು ತಪ್ಪಿಲ್ಲ ಈಗ. ಅಲ್ದಾ? ಹೆಣ್ಣು ಅಂದ್ರೆ ಪರಮಾತ್ಮ ಸೃಷ್ಟಿ ಮಾಡೋದು. ಹೆಣ್ಣೆಲ್ಲ ಎಣ್ಣೆ ಬಣ್ಣ ರೂಪ ಬೇರೆ ನಮ್ಗೆ ಇರ್ತು. ಗುಣವಂತ ಇದ್ರದು ನಮ್ಗೆ ಆನಂದ ಸುಂದರ್ಯ ಬೇಕು. ಇಲ್ಲ ಹೌದಾ? ಒಳ್ಳೆ ಗುಣ ಬೇಕು, ಸಂಸ್ಕಾರ ಬೇಕು, ಸುಂದರಿ ಬೇಕು. ಒಳ್ಳೆ ಇಲ್ಲ ನೋಡು. ಮದುವೆ ಅಂದ್ರೆ ಇವತ್ತು ಹಾಕೊಂಡು ನಾಳೆಗೆ ಬೇಡ ಕಟ್ಕೊಳ್ಳಿ ಬಿಟ್ಟಿಗೆ ಓಡೋಗ್ತದೆ. ಅದೇನ ಕೈ ಬಳ ಇಟ್ಮೇಲೆ ಕುಡ್ಕೊಳಕ್ಕಾಗ್ತದೆ. ಕುಡಿದ್ರೆ ಬೀಳ್ತದ್ದು. ಈಗಿನ ಕಾಲದಲ್ಲಿ ಗಂಡು ಎತ್ತವ್ರಿಗಿರ್ಬೋದು, ಹೆಣ್ಣೆತ್ತವ್ರಿಗಿರ್ಬೋದು ಮದುವೆ ಮಾಡುವಾಗ ತುಂಬಾ ಭಯ ಇರುತ್ತೆ. ಯಾಕೆಂದರೆ ಈಗ ಮದುವೆ ಆಗಿ ಸ್ವಲ್ಪ ದಿನದಲ್ಲೇ ಡೈವರ್ಸ್ ಆಗೋದು ಕಾಮನ್ ಆಗಿಬಿಟ್ಟಿದೆ. ಅಥವಾ ಮದುವೆಯಾಗಿ ಇನ್ಯಾರನ್ನೋ ಲವ್ ಮಾಡೋದು, ಈ ಥರದ್ದೆಲ್ಲ ನಡೀತಾ ಇರೋದು ಇವಾಗ ಜಾಸ್ತಿ ಆಗಿರೋದ್ರಿಂದ ತುಂಬಾ ಹೆದರ್ತಾರೆ ಮದುವೆ ಮಾಡೋದಕ್ಕೆ. ಏನು ಹೇಳಿದ್ರೆ ನನ್ನ ಮಗನಿಗೂ ಕಲ್ತು ಮುಗಿದ ಮೇಲೆ ಅವು ಗಂಡ ಹೆಂಡತಿ ಒಬ್ಬರು ಕಟ್ಟಿಲ್ಲ. ಒಬ್ಬೊಬ್ಬಂತ ಈ ಪ್ರೆಗ್ನೆನ್ಸಿ ಪೀರಿಯಡ್ ನಲ್ಲಿ ಒಬ್ಬೊಬ್ಬ 1 ವರ್ಷ ರಜೆ ಇತ್ತು ಕಟ್ಟಿಲ್ಲ ಕಡೆಗೆ ಹಾಗೆ ಮಾಡುತ್ತೆ.
ನಮ್ಮ ಮನೆಗೆ ಬಂದವರೊಬ್ಬರು ಇವಾಗ ಅದನ್ನೇ ಮಾತಾಡ್ತಾ ಇದ್ರು. ಅವ್ರ ಮಗನ ಮದುವೆ ಮಾಡಬೇಕು, ಯಾವ ಥರ ಹುಡುಗಿ ಸಿಗ್ತಾಳೋ ಭಯ ಅಂತೆಲ್ಲ ಮಾತಾಡ್ತಾಯಿದ್ರು. ಇವಾಗ ಏನಾಗ್ಬಿಟ್ಟಿದೆ ಅಂದರೆ ಮದುವೆ ಆಗ್ತಾರೆ, ಕೊನೆಗೆ ಮದುವೆ ಆಗಿ ಗಂಡನ ಜೊತೆಗೋ ಅಥವಾ ಹೆಂಡತಿ ಜೊತೆಗೋ ಇದ್ದು ಇನ್ಯಾರನ್ನೋ ಪ್ರೀತಿ ಮಾಡಿ ಜೊತೆಗಿದ್ದವರಿಗೆ ಮೋಸ ಮಾಡೋರು, ಈ ಥರ ಎಲ್ಲ ಇವಾಗ ಕಾಮನ್ ಆಗಿಬಿಟ್ಟಿದೆ. ಮೆಣಸಿನಿಟ್ಟು ಮತ್ತು ಉಪ್ಪಿನಿಟ್ಟು ಹಾಕಿದ್ದಾಗಿತ್ತು ಇದಕ್ಕೆ ರುಚಿಗೆ. ಇವತ್ತು ಬಂಡಿಗೆನೇ ಸೂಜಿ ಮೆಣಸನ್ನ ಜಜ್ಜಿ ಅದಕ್ಕೆ ಉಪ್ಪೆಲ್ಲ ಹಾಕಿಬಿಟ್ಟು ನೀರಲ್ಲಿ ಕರಡ್ಕೊಂಬಿಟ್ಟು ಹಾಕ್ಕೊಂಡಿದ್ದು. ಮುಂಚೆ ನಾವು ಇದೇ ಥರನೇ ಮಾಡ್ತಿದ್ವಿ. ಅದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ, ಕಲರ್ ಏನು ಚೇಂಜ್ ಆಗಲ್ಲ. ಮತ್ತು ಪುಡಿ, ಉಪ್ಪಿನ ಪುಡಿ ಮತ್ತು ಮೆಣಸಿನ ಪುಡಿ ಎಲ್ಲ ಕೆಲವೊಬ್ರಿಗೆ ಬಾಯಿಗೆ ಗಂಟ್ಲಿಗೆಲ್ಲ ಬಂದರೆ ಕೆಮ್ಮೆಲ್ಲ ಬರುತ್ತಲ್ಲ, ಆ ಥರನೂ ಆಗಲ್ಲ. ಅದಕ್ಕೆ ಈ ಸರಿ ಸ್ವಲ್ಪ ಚೇಂಜ್ ಮಾಡುವ. ಲಾಸ್ಟ್ ಟೈಮು ಹಾಗೆ ಮಾಡಿದ್ದಕ್ಕೆ ಈಗ ಹೀಗೆ ಮಾಡೋಣ ಅಂತ ಮಾಡಿದ್ದು. ಮಿಕ್ಸಿಗೆ ಕೊಚ್ಚಿ ಹರಡಿಟ್ಕೊಂಡಿದ್ದೀನಿ. ಇವತ್ತು ನಾನು ಒಬ್ಬಳೇ ಇರೋದು, ಅಕ್ಕನೇ ಇಲ್ಲ ಇವತ್ತು. ಅದಕ್ಕೆ ಹಾಗೆ ಇದಿಷ್ಟು ಕೊಚ್ಚಬೇಕು. ಇವತ್ತು ಚಿಪ್ಸ್ ಮಾಡ್ತಿರೋ ಟೈಮ್ ಚೆನ್ನಾಗಿದೆ, ಯಾಕೆಂದರೆ ಚಿಕ್ಕದಾಗಿ ಮಳೆ ಬರ್ತಾ ಇದೆ, ಗಾಳಿ ಬೀಸ್ತಾ ಇದೆ. ಇಷ್ಟೊತ್ತು ತುಂಬ ಸೆಕೆ ಇತ್ತು. ಇವಾಗ ಒಂದು ಬಂಡಿ ರೆಡಿ ಆಯಿತು. ಇವತ್ತು ಬೊಕ್ಕೆ ಹಲಸಿನಕಾಯಿದು ಚಿಪ್ಸ್ ಮಾಡಿದ್ದೀವಿ. ಆವತ್ತು ಚಕ್ಕೆ ಹಲಸಿನಕಾಯಿಲಿ ಮಾಡಿದ್ದು ಚಿಪ್ಸಿನ ಮರದಾಗಿತ್ತು. ಇದು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ, ಒಳ್ಳೆ ಸೌಂಡ್ ಬರ್ತಾ ಇದೆ. ಇವತ್ತು ಒಳ್ಳೆ ಗಾಳಿ ಬರ್ತಿರೋದ್ರಿಂದ ಆರಾಮ್ ಅನಿಸ್ತಿದೆ. ಆವತ್ತಂತೂ ಇನ್ನೂ ತುಂಬ ಸೆಕೆ ಆಗ್ಬಿಟ್ಟಿತ್ತು. ಇವತ್ತು ಚಿಕ್ಕದಾಗಿ ಮಳೆ ಬಂದು ಗಾಳಿ ಎಲ್ಲ ಇರೋದ್ರಿಂದ ಅಷ್ಟೇನು ಅನಿಸ್ತಾ ಇಲ್ಲ ಕರಿಯೋದಕ್ಕೆ. ಆದರೆ ಸ್ವಲ್ಪ ಬೋರ್ ಆಗ್ತಾ ಇದೆ. ಅವತ್ತು ಅಕ್ಕ ಇದ್ಲು, ಚೆನ್ನಾಗಿತ್ತು. ಇವತ್ತು ಅಕ್ಕ ಇಲ್ಲ. ಒಂದಿಷ್ಟೆಲ್ಲ ಕೊಚ್ಚಿಟ್ಕೊಂಡ್ಬಿಟ್ಟಿದ್ದೀನಿ. ಅಮ್ಮನೂ ಬಂದರು ಬೆಳಿಗ್ಗೆ ಮಾಡೋಕ್ಕೆ, ಬೇಡ ಅಂತಂದೆ. ಯಾಕೆಂದರೆ ಅವ್ರಿಗೆ ಪಾಪ ಅಲ್ಲಿ ಅಡುಗೆ ಮನೆಯಲ್ಲಿ ಅದು ಇದು ಕೆಲಸಗಳೇ ತುಂಬ ಇರುತ್ತೆ. ಮತ್ತು ಈ ಕಡೆನೂ ಬಂದುಬಿಟ್ರೆ ಕಷ್ಟ ಆಗುತ್ತೆ, ಆ ಕಡೆ ಈ ಕಡೆ ಎಲ್ಲ. ಅದಕ್ಕೆ ಅವ್ರಿಗೆ ಬರೋದು ಬೇಡ ಅಂತ ಹೇಳಿದ್ರು. ಹಲಸಿನಕಾಯಿ ಪರಿಮಳಕ್ಕೆ ಹಸುಗಳು ಕೂಡ ಬರ್ತಾ ಇದೆ. 2 ಬಂಡಿ ಹಲಸಿನಕಾಯಿ ಚಿಪ್ಸ್ ಇವಾಗ ರೆಡಿ ಆಯಿತು. ಎಲ್ಲ ಹಾಕ್ತಿರುವಂಥ ಚಿಪ್ಸು ಸಪ್ಪೆ ಚಿಪ್ಸ್, ಇದು ಬರೀ ಉಪ್ಪು ಹಾಕಿರುವಂಥದ್ದು, ಉಪ್ಪು ನೀರು. ಇವತ್ತು ಚಿಪ್ಸ್ ಮಾಡೋದಕ್ಕೆ ಒಳ್ಳೆ ವೆದರ್ ಇದೆ. ಮಾತ್ರ ತಂಪು ಗಾಳಿ ಬೀಸ್ತಾ ಇದೆ, ಹೊರಗಡೆ ಮಳೆ ಕೂಡ ಬರ್ತಾ ಇದೆ. ಹೊರಗಡೆ ಮಳೆ ಬರ್ತಾ ಇದೆ. ಮಾವಿನ ಹಣ್ಣು ಕೂಡ ಗಾಳಿಗೆ ಬೀಳ್ತಾ ಇದೆ. ಇಲ್ಲೇ ಮಾವಿನ ಮರ ಇದೆ, ಇಲ್ಲೇ ಪಕ್ಕದಲ್ಲಿ ಮಾವಿನ ಮರ ಇದೆ. ಮಾವಿನ ಹಣ್ಣು ಕೂಡ ಗಾಳಿ ಬೀಳ್ತಾನೆ ಇದೆ. ಮಳೆ ನೋಡಿ, ಒಳ್ಳೆ ಮಳೆ. ಕಟ್ಟಿದ ಶೇಡ್ ನೆಟ್ ಎಲ್ಲ ಗಾಳಿಗೆ ಬಿದ್ದೋಯ್ತು. ಹಾಗೆ ಕಟ್ಟಿಗೆ ಎಲ್ಲ ಇಟ್ಕೊಂಡಿದ್ವಿ ಬೆಂಕಿ ಮುಟ್ಟೋದಕ್ಕೆ, ಅದನ್ನು ಕೂಡ ಒಳಗಡೆ ತಂದು ಇಟ್ಕೊಂಡೆ. ಮಾವಿನ ಹಣ್ಣು ಬೀಳ್ತಿದ್ವು ಈ ಗಾಳಿಗೆ. ಮಾವಿನ ಹಣ್ಣೆಲ್ಲ ಪಟ ಪಟ ಬೀಳ್ತಿದ್ವು. ಕಟ್ಟಿಗೆಲ್ಲ ತಗೊಬಂದು ಇಲ್ಲೇ ಇಟ್ಕೊಂಬಿಟ್ನೆ ಒಳಗೆ. ನಾಳೆ ಹಪ್ಪಳ ಮಾಡುವ ಅಂತೇಳಿ ಹಲಸಿನಕಾಯಿ ಎಲ್ಲ ಕೊಯ್ಸ್ಕೊಂಡಿದ್ದಾಗಿತ್ತು. ಈ ಮಳೆ ಗಾಳಿ ನೋಡಿದ್ರೆ ಇನ್ನು ಹಪ್ಪಳದ ಮುಗೀತು ಕತೆ. ಇದು ನಾಳೆ ಹಪ್ಪಳ ಮಾಡೋಣ ಅಂತ ಕೊಯ್ಸಿಟ್ಕೊಂಡಿದ್ದಾಗಿತ್ತು. ನೋಡಿ ಗುಡುಗು ಯಾವ ಥರ ಗುಡುಗ್ತಾ ಇದೆ. ಮಳೆಗಾಲ ಸ್ಟಾರ್ಟ್ ಆಗಿ ಮಳೆ, ಗಾಳಿ ಮಳೆ ಗುಡುಗು. ಈಗೆಲ್ಲ ಮಾಡುವರೇ ಇಲ್ಲಿ. ಅದೇ ಒಂಥರ ಜೀವನ ಚಂದಿತ್ತು ಅವಾಗ. ಸಂಜೆವರೆಗೂ ಸೆಕೆ, ಈಗ ಮಳೆ ಚಳಿ, ಎಲ್ಲೋದು ಒಂದೇ ದಿವ್ಸ ಕಂಡಂಗ. ಅಷ್ಟು ಒಂದೇ ದಿನದಲ್ಲೇ ಎಲ್ಲೋದು.
ಹೌದು ಅವಾಗೆಲ್ಲ ಲೇಸು ಕುರ್ಕುರೆ ಅದು ಇದೊಳಲ್ಲ ಇರ್ತೀನಿ ಅದ್ಕ ಚಿಪ್ಸು ಸಣ್ಣ ಬಾಳೆಕಾಯಿ ಚಿಪ್ಸು ಆ ಚಿಪ್ಸು ಈ ಚಿಪ್ಸು ಗೆಣಸು ಈಗೆಲ್ಲ ಯಾರು ಈಗ ತಿಂತು ಎಲ್ಲ ಬಾಳೆಕಾಯಿ ಅಡುಗೆಲ್ಲ ಮಾಡ್ಕೊತೀನಿ ಎಲ್ಲರೂ ಬಾಳೆಕಾಯಿ ಎಲ್ಲ ತಿಂತೀವಿ ಎಂತದ್ದು ಹೋಗ್ತೀನಿ ಬಾಳೆಕಾಯಿ ಒಲ್ಲೆಕ ಸುಟ್ಕೋತೀನಿ ನಾವ ಈಗ ಒಲೆ ಬೆಂಕಿ ಇದ್ದಲ್ಲ ಬಾಳೆಕಾಯಿ ಇದ್ದಲೆ ನಾಳೆ ಬಂದು ಸ್ವಲ್ಪ ಗೇರ್ ಬೀಜ ಬಿದ್ದಿದ್ದಲ್ಲ ಅಲ್ಲಿ ಒಂದ್ 4 ಎಲ್ಲ ಹೆಕ್ಕ ಬಂದು ಬೆಂಕಿ ಹಾಕ್ವನ ಸುಟ್ಕೋತೀನಿ ಅದೇನೆ ಅಂತಕ್ಕೂ ಗೊತ್ತಿಲ್ಲ 4 ಬೀಜ ತಪ್ಪು ಇವಲ್ಲಿವರೆಗೆ ಬೇಡ ಬೇಡ ಈ ಆಪದಿ ಡಿಪಾರ್ಟ್ಮೆಂಟ್ ನೀ ನೋಡಿದ್ ನಾನು ಹಿಂದ್ ದನಗಳು ರಾಶಿ ಸಗಣಿ ಹಾಕಿದ್ದಕ್ಕೆ ಎಲ್ಲ ಮಳೆ ನೀರಿನ ಸಗಣಿ ವಾಸನೆ ಬರ್ತಾ ಇದ್ದು ಇಲ್ಲ ಈಗ ಇಲ್ಲಿ ದನ ರಾಶಿ ಬಂದಿತ್ತಲ್ಲ ಅವಾಗ